ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 111, 112. ದೇಹದ ಅಂಗಗಳನ್ನು ಗೌರವಿಸುವುದು ಶಿರಸ್ಸನ್ನು ಗೌರವಿಸಿದಂತಾಗುವುದು. ಈ ವಿಧವಾಗಿ ಆದರಣೆ ಹೊಂದಿರುವ ದೇಹದ ಅಂಗಗಳು ಅಂದಿನಿಂದ ಈವರೆಗೂ ಇರುವುದಾದರೆ, ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಅದೇ ವಿಧವಾದ ವಿಶೇಷ ಆಶೀರ್ವಾದವು ಪಾದದ ಅಂಗಗಳಿಗೂ ಇರುವುದೆಂಬುದನ್ನು ನಾವು ಅಪೇಕ್ಷಿಸಬೇಕಲ್ಲವೇ? ನಮ್ಮ ಗ್ರಹಿಕೆಗೆ ಅನುಸಾರವಾಗಿ ನಾವು ಈಗ ಈ ಸುವಾರ್ಥ ಯುಗದ ಮುಕ್ತಾಯದಲ್ಲಿದ್ದು, ಶಿರಸ್ಸು ಮಹಿಮೆ ಹೊಂದಿದ್ದು, ಈ ದೇಹದ ಅನೇಕ ಅಂಗಗಳು ತೆರೆಯ ಆಚೆಗೆ ದಾಟಿ ಹೋಗಿರಲಾಗಿ ಕೇವಲ ಪಾದದ ಅಂಗಗಳು ಇಲ್ಲಿರುವುದು. ಬಹುಶಃ ಮರಿಯಳು ನಮ್ಮ ಕರ್ತನ ತಲೆಯು ಸಹಿತವಾಗಿ ಪಾದಗಳಿಗೆ ತೈಲದ ಅಭಿಷೇಕ ಮಾಡಿದ ಚಿತ್ರಣವು ನಾವು ಈಗಿನ ಕಾಲದಲ್ಲಿ ಅಪೇಕ್ಷಿಸಬಹುದಾದ ಒಂದು ಚಿತ್ರಣದ ಮಾದರಿಯನ್ನು ಒಳಗೊಂಡಿರಬಹುದು. ಅಲ್ಲದೆ ಇಲ್ಲಿ ದೇವರ ಏರ್ಪಾಟಿನಲ್ಲಿರುವ ಒಂದು ಸುಂದರವಾದ ಗುಣಲಕ್ಷಣವು ಕಂಡುಬರುವುದು. ಅದೇನೆಂದರೆ, ನಾವೆಲ್ಲರೂ ಮರಿಯಳ ವರ್ಗದವರು ಹಾಗೂ ಪಾದದ ಅಂಗಗಳೂ ಆಗಿರಬಹುದು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಮರಿಯಳು ಯೇಸುವಿನ ಪಾದಗಳಿಗೆ ಸೇವೆ ಮಾಡಿದಂತೆ ಕ್ರಿಸ್ತನ ದೇಹದ ಅಂಗವಾಗಿರುವ ಪ್ರತಿಯೊಬ್ಬನೂ ಕೆಲವು ವಿಧದಲ್ಲಿ ಅದೇ ದೇಹದ ಅಂಗಗಳಾಗಿ ಜೊತೆಗಾರರಾಗಿರುವ ಪಾಪದ ಅಂಗಗಳಿಗೆ ಸೇವೆ ಮಾಡಬಹುದು. ನಿಜವಾದ ಕರ್ತನ ಜನರಲ್ಲಿನ ಪ್ರತಿಯೊಬ್ಬನೂ ಈ ವಿಷಯವನ್ನು ಅಧ್ಯಯನ ಮಾಡಿದವನಾಗಿ, ದೇವರ ಕೃಪೆಯಿಂದ ತಾನು ಮರಿಯಳ ವರ್ಗಕ್ಕೆ ಸೇರಿದವನಾಗಿ ಬಹು ಬೆಲೆಯುಳ್ಳ ಸುಗಂಧ ತೈಲವನ್ನು ಕೊಂಡುಕೊಂಡು ಬಂದು ಅದನ್ನು ಸಭೆಯೆಂಬ ಕ್ರಿಸ್ತನ ದೇಹದ ನಿಜವಾದ ಪಾದದ ಅಂಗಗಳಿಗೆ ಯಥೇಚ್ಛವಾಗಿ ಹಚ್ಚಲಿ. ಇದು ಪ್ರೀತಿ, ಸಹಾನುಭೂತಿ, ಕರುಣೆ, ವಿನಯ, ತಾಳ್ಮೆ, ಉಪಕಾರ ಮತ್ತು ಆದರಣೆ ತೋರುವುದು ಎಂಬ ಅರ್ಥವನ್ನು ಕೊಡುತ್ತದೆ. ಇದು ಪವಿತ್ರಾತ್ಮನ ಫಲಗಳು ಹಾಗೂ ಕೃಪಾವರಗಳೆಲ್ಲವೂ ವಿಪುಲವಾಗಿ ಬೆಳೆದು ವೃದ್ಧಿಯಾಗುವವೆಂಬ ಅರ್ಥವನ್ನು ಕೊಡುತ್ತದೆ. ಇವುಗಳೆಲ್ಲವನ್ನು ಜೊತೆಗೂಡಿಸಿದಾಗ ಇದರ ಹೆಸರು ಪ್ರೀತಿ ಎಂದಾಗುವುದು. ಪ್ರಿಯ ಓದುಗರೇ, ಈ ಪಾಠದಲ್ಲಿ ಮರಿಯಳು ಮಾಡಿದಂತೆ ಮಾಡುವುದು ನಮಗೆ ಅಸಾಧ್ಯವಾದಾಗ್ಯೂ ಪ್ರತಿಯೊಬ್ಬನಿಗೂ ಒಬ್ಬರಿಗೊಬ್ಬರು ಇದಕ್ಕಿಂತಲೂ ಹೆಚ್ಚು ಮುಖ್ಯವಾದ ಸಂಗತಿಗಳನ್ನು ಮಾಡುವ ಸೌಭಾಗ್ಯವಿರುವುದು. ಯಾಕೆಂದರೆ ಕ್ರಿಸ್ತನ ಸಹೋದರರು ಈ ಲೋಕದಲ್ಲಿದ್ದು ಆತನವರಾಗಿ ದೇಹದಲ್ಲಿನ ಪಾದದ ಅಂಗಗಳಾಗಿರುವರು. ಆಕೆಯದು ಅಕ್ಷರಶಃ ಸುಗಂಧ ತೈಲವಾಗಿತ್ತು. ಕಾಲಾನಂತರದಲ್ಲಿ ಅದರ ಉತ್ಕೃಷ್ಟತೆಯನ್ನು ಅದು ಕಳೆದುಕೊಂಡಿರುವುದು. ಆದರೆ ನಾವು ಒಬ್ಬರಿಗೊಬ್ಬರು ತೋರಿಸಬಹುದಾದ ಕರುಣೆ ಹಾಗೂ ಉಪಕಾರದ ಸಣ್ಣ ಸಣ್ಣ ಕಾರ್ಯಗಳು ಕರ್ತನ ಎಣಿಕೆಯಲ್ಲಿ ಎಂದೂ ಅದರ ಫಲಗಳನ್ನು ಕಳಕೊಳ್ಳಲಾರದು ಮತ್ತು ಪ್ರತಿಯೊಬ್ಬನ ಎಣಿಕೆಯಲ್ಲಿಯೂ ಎಂದೂ ಅದರ ಪರಿಮಳವನ್ನು ನಿರಂತರವಾಗಿ ಕಳಕೊಳ್ಳಲಾರದು. ಜೀವನದ ಅಲ್ಪ ಸಂಗತಿಗಳು, ಸಣ್ಣ ಸಣ್ಣ ಮಾತುಗಳು, ಸಣ್ಣ ಸಣ್ಣ ಸಾಂಕೇತಿಕವಾದ ಕಾರ್ಯಗಳು, ದಯಾಪೂರಿತವಾದ ನೋಟಗಳು, ಸಣ್ಣ ಸಣ್ಣ ಸಹಾಯಗಳು, ಇವುಗಳೇ ನಮಗೆ ಸಾಧ್ಯವಾಗುವಂಥವುಗಳು. ಅಂದರೆ ನಾವು ಒಬ್ಬರಿಗೊಬ್ಬರು ಹಚ್ಚುವ ನಮ್ಮ ಸುಗಂಧ ದ್ರವ್ಯಗಳು.